ಟೆನ್ಷನ್ ತಗೊಂಬೇಡಿ, ನೀವು ಆರಾಮಾಗಿ ತೋರಿಸ್ತೀನಿ. ಇವೆಲ್ಲ ಹೇಳಿ, ಇವರು ಬಿಗ್ ಬಾಸ್ ಹೋಗ್ಬೇಕಾ ಬೇಡವಾ ಅಂತ. ಒಂದ್ ಸ್ವಲ್ಪ ಮುಂದೆ ಹೋಗ್ತೀರಾ? ನಾನ್ ಕಾಣಿಸ್ತಿಲ್ಲ ಮಗ್ಳು, ಅದಕ್ಕೆ ಲಾಯಕ್ಕಿಲ್ಲ ಬೇಡ. ಈ ಸತಿ ಬಿಗ್ ಬಾಸ್ ಶುರು ಆಗ್ತಿದೆ. ಓಕೆ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಹೇಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಅಮ್ಮಗೆ ವ್ಲಾಗ್ ಹೇಳ್ಕೊಡಕ್ಕೆ ಬ್ಲಾಗ್ ಹೇಳ್ಕೊಡ್ತಾ ಇದೀನಿ ಗೈಸ್. ವ್ಲಾಗ್ ಹಿಂಗ್ ತೆಗಿಬೇಕು. ಆಕ್ಚುಲಿ ನಂದೊಂದು ಯೂಟ್ಯೂಬ್ ಇದೆ. ಇವರು ಒಂದು ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ದಾರೆ. ಫುಲ್ ಕುಕಿಂಗ್ ವ್ಲಾಗ್ಸ್ ಎಲ್ಲ ಹಾಕ್ತಿದ್ದಾರೆ. ಲೈಕ್ ಗೈಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ಶಿ ಇಸ್ ವೆರಿ ಗುಡ್ ಶೆಫ್ ಗೈಸ್. ಇವತ್ತು ಗೊತ್ತಾಗುತ್ತೆ ನಿಮ್ಗೆ ಇಷ್ಟು ವೆರಿ ಗುಡ್ ಶೆಫ್ ಅಂತ. ಇವ್ರ ಅಡುಗೆದಲ್ಲಿ ನಿಮ್ಗೆ ನೀವ್ ಕಂಡಿಡಿರಿ ಇವ್ರು ಒಳ್ಳೆ ಶೆಫ್ ಇಲ್ಲ ಬ್ಯಾಡ್ ಶೆಫ್ ಅಂತ. ಇವತ್ತು ಇವ್ರು ಫಿಶ್ ಕರಿ ಮಾಡ್ತಾ ಇದಾರೆ. ಆ ಫಿಶ್ ಕರಿ ನೋಡ್ಬಿಟ್ಟು ನೀವ್ ಹೇಳ್ಬೇಕು. ಸಿಂಪಲ್ ಕರಿನೇ, ಅದು ತುಂಬಾ ದೊಡ್ಡ ಕರಿ ಏನಿಲ್ಲ, ಸಿಂಪಲ್ ಕರಿನೇ. ಸಿಂಪಲ್ ಫಿಶ್ ಕರಿ. ಆಕ್ಚುಲಿ ನನಗೆ ವಂಜರ ಮೀನ್ ಅಂದ್ರೆ ತುಂಬಾ ಇಷ್ಟ. ನೇಯ್ ಮೀನ್ ಅಂತ ಕರೀತಾರೆ ಮಲಯಾಳಂ ಅಲ್ಲಿ, ತಮಿಳಲ್ಲಿ ವಂಜರ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಏನಂತಾರೆ? ಮತ್ತಿ ಮೀನ್ ಹೇಳ್ತಾರೆ. ನಿನ್ ಜೊತೆ ಸೇರ್ಕೊಂಡು ನನ್ ಮಗ ಹಾಳಾಗೋದ. ನೀನ್ ಸವಾಸ ಮಾಡದೆ ಹೋಗಿದ್ರೆ ನನ್ನ ಮಗ ರಾಜ ಇದ್ದಂಗೆ. ಅಂಜಲ್ ಫಿಶ್ ಅಂತ ಹೇಳ್ತಾರೆ. ಸೊ ನಂಗೆ ಆ ಮೀನು ತುಂಬಾ ಇಷ್ಟ. ಮತ್ತೆ ಮೀನ್ ಹೇಳ್ತಾರೆ ಅಂತ ನೋಡಿ, ಇಲ್ಲೇ ತಿಳ್ಕೊಳ್ಳಿ ಅಮ್ಮ ಎಷ್ಟೊಂದು ಮಿಸ್ ಮಾಡ್ತೀನಿ ಅಂತ. ಮಾತಲ್ಲ, ಇಷ್ಟು ಗುಡ್ ಶೆಫ್ ಅಂತ ಅರ್ಥ ಮಾಡ್ಕೊಳ್ಳಿ ನೀವೇ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಸೊ ಅಂಜಲ್ ಎಲ್ಲಾ ಮಂದಿರ್ ಮಾಡಂಗೆ ನಾನು ಮಾಡ್ತೀನಿ, ಅಷ್ಟು ಹೇಳ್ಕೊಂತೀನಿ ಅಷ್ಟೇ. ಸೊ ಅಂಜಲ್ ಮೀನ್ ಅಂತ ಆ ಮೀನಲ್ಲಿ ಆಕ್ಚುಲಿ ಕರಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ಮೀನಲ್ಲಿ ಈ ರೆಸಿಪಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈ ಮಳೆ ಸೀಸನ್ ಇಂದ ಅಂಜಲ್ ಫಿಶ್ ಸಿಕ್ಕಿಲ್ಲ ನಮಗೆ, ಅದಕ್ಕೆ ಮತ್ತಿ ಮೀನ್ ತಗೊಂಡ್ಬಂದಿದೀವಿ. ಈ ಮೀನಲ್ಲಿ ಆ ರೆಸಿಪಿ ಹಾಕಿ ಮಾಡ್ತಿರೋದು ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಎಸ್ಪೆಷಲಿ ನಾವು ಆ ಕರಿಗೆ ಮ್ಯಾಂಗೋ ಆಡ್ ಮಾಡ್ತೀವಿ. ಈ ಮ್ಯಾಂಗೋ ಇದಲ್ಲ, ಈ ಮ್ಯಾಂಗೋನ ಆಡ್ ಮಾಡ್ತೀವಿ. ಈ ರೆಸಿಪಿ ಬಂದು ನೀವ್ ನಾನ್ ಕಲ್ತಿಲ್ಲ, ನಮ್ಮ ಅತ್ತೆ ಅವ್ರು ಕಲ್ತಿರೋದು, ನಾನ್ ಕಲ್ತೆ. ಇದು ಟ್ರೆಡಿಷನ್ ಆಗಿ ಪಾಸ್ ಆಗಿರೋದು ರೆಸಿಪಿ. ಇವಾಗ ಹಿಂಗೆ ನಾನ್ ಮದ್ವೆ ಆಗಿ ದೇವಟ ಮನೆಗೆ ಹೋಗಿದ್ದೀನಲ್ಲ, ನಮ್ಮತ್ತೆ ಅವ್ರ ಅತ್ತೆ, ದಟ್ ಮೀನ್ಸ್ ದೇವಟ ಅವ್ರ ಅಜ್ಜಿ ಬಂದು ಅವ್ರ ಅಮ್ಮಗೆ ಹೇಳ್ಕೊಟ್ಟಿದ್ದು, ಅವ್ರಮ್ಮ ನನಗೆ ಹೇಳ್ಕೊಡ್ತಾ ಇದಾರೆ. ಸೊ ಸಿಮಿಲರ್ಲಿ ಇಲ್ಲೂ ಹಂಗೇನೆ. ನಮ್ ತಮ್ಮಗ್ ಮದ್ವೆ ಆದ್ರೆ ನೀವು ನನ್ನ ಹೇಳ್ಕೊಡ್ತೀನಿ, ಅವ್ರಿಗೆ ಹೇಳ್ಕೊಡ್ತೀರಾ. ಸೊ ಇದು ಟ್ರೆಡಿಷನ್ ಆಗಿ ರೆಸಿಪಿ ಪಾಸ್ ಆಗ್ತಿರೋದು. ಸೊ ನಮ್ಮ ಅಜ್ಜಿ ಬಂದು ನಮ್ಮ ಅಮ್ಮಗೆ ಹೇಳ್ಕೊಟ್ಟಿದ್ದು, ನಮ್ಮಮ್ಮ ನನಗೆ ಹೇಳ್ಕೊಡ್ಬೇಡಿ, ನಾನು ಈ ಬ್ಲಾಗ್ ನೋಡ್ಕೊಂಡು ಮಾಡ್ಕೊಂತೀನಿ. ಎಲ್ರು 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದಕ್ಕೆ ಈ ಬ್ಲಾಗ್ ಎಲ್ಲ ಮಾಡ್ತಿರೋದು. ಯಾಕಂದ್ರೆ ಇದೆಲ್ಲ ಶೂಟ್ ಮಾಡಿ ಇಟ್ಕೊಂಡ್ರೆ ನನ್ಗೆ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗತ್ತಲ್ವಾ. ಸೊ ನಮ್ಮಮ್ಮ ಬಂದು ಇವತ್ತು ಫಿಶ್ ಕರಿ ಮಾಡ್ತಿದ್ದಾರೆ, ಮುದ್ದೆ ಜೊತೆ ತುಂಬಾ ಚೆನ್ನಾಗಿರತ್ತೆ. ಸೊ ಟ್ರೈ ಸೊ ಹಿಂಗ್ ಮಾಡೋದಂತ ನೋಡೋಣ, ಬನ್ನಿ ನೋಡ್ಕೊಳ್ಳೋಣ. ಜಾರು, ಈಗ ಈ ಜಾರ್ ಇದೆಯಲ್ಲ, ಒಂದ್ ಸ್ವಲ್ಪ ಮುಂದೆ ಹೋಗ್ತೀರಾ? ನಾನ್ ಕಾಣಿಸ್ತಿಲ್ಲ. ಈಗ ಈ ಜಾರಲ್ಲಿ ಒಂದು ದಪ್ಪ ಈರುಳ್ಳಿ, ಒಂದು ದಪ್ಪ ಈರುಳ್ಳಿ ಅಂತ ಯಾಕೆ? ಒಂದು ಫುಲ್ ಈರುಳ್ಳಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ತುಂಬ ಸಣ್ಣಕ್ಕೇನಿಲ್ಲ, ದಪ್ಪನೇ, ಯಾಕಂದರೆ ಮಿಕ್ಸಿಗೆ ಅಲ್ವಾ ಅದು ಪೇಸ್ಟ್ ಆಗುತ್ತೆ ಅಂತ. ಎಲ್ಲ ಹಸಿದೆ, ಯಾವುದು ಫ್ರೈ ಮಾಡಬಾರ್ದು, ಹಸಿಯಾಗಿ. ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ 3 ಈರುಳ್ಳಿ, 3 ಟೊಮೆಟೊ, ದಪ್ಪ ಟೊಮೆಟೊ. ಟೆನ್ಷನ್ ತಗೊಂಬೇಡಿ, ನೀವು ಆರಾಮಾಗಿ ವ್ಲಾಗ್ ಮಾಡಿ. ನೀವು ವ್ಲಾಗಿಂಗು ತುಂಬಾ ಟೆನ್ಷನ್ ಅಲ್ಲಿ ಮಾಡ್ತಾ ಇದ್ದೀನಲ್ವಾ, ಸ್ವಲ್ಪ. ಓಕೆ. ಸೊ ಇವಾಗ ಇಷ್ಟು ಟೊಮ್ಯಾಟೊ, 3 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಹಾಕೊಳ್ಳಿ. ಥ್ಯಾಂಕ್ ಯು. ತೋರಿಸಿ, ಅವರಿಗೆ ತೋರಿಸ್ತೀನಿ. 10 ಎಸ್ಲು ಬೆಳ್ಳುಳ್ಳಿ ಅಷ್ಟೇ, ಜಾಸ್ತಿ ಹಾಕೋದು ಬೇಡ. 10 ಎಸ್ಲು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಶುಂಠಿ, 1-2 ಪೀಸಸ್ ಆಗುವಷ್ಟು ಶುಂಠಿ. ಈ ಮಳೆ ಟೈಮಲ್ಲಿ ಇದು ಮಾಡ್ಕೊಂಡು ತಿಂದರೆ. 2 ಬ್ಯಾಡ್ಗೆ ಚಿಲ್ಲಿ, ಅದು ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಅದು 2 ಬ್ಯಾಡ್ಗೆ ಚಿಲ್ಲಿ. ಓಕೆನಾ? ಈಗ ನಾರ್ಮಲ್ ಚಿಲ್ಲಿ ಪೌಡರ್, ಬ್ಯಾಡ್ಗೆ ಚಿಲ್ಲಿ ಪೌಡ್ರ್ ಅಲ್ಲ, ನಾರ್ಮಲ್ ಚಿಲ್ಲಿ ಪೌಡ್ರು ನಾವು ಮನೇಲಿ ಯೂಸ್ ಮಾಡ್ತೀವಲ್ಲ, ಎಲ್ಲದಕ್ಕೂ ಹಾಕ್ತೀವಲ್ಲ, ಅದು ನಾರ್ಮಲ್. ಒಂದು ಅರ್ಧ ಸ್ಪೂನು, ಈ ಸ್ಪೂನಲ್ಲಿ ನೋಡಿ, ಅರ್ಧ ಸ್ಪೂನ್. ಕಂಟಿಲ್ಲ ಅಂದ್ಕೊಳ್ತೀನಿ, ಬ್ಲರ್ ಆಗ್ತಿದೆ, ಪರವಾಗಿಲ್ಲ. ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು.
ಬೇಕಾದರೆ ಇನ್ನೊಂದು ಚೂರು ಹಾಕ್ಕೋಬೋದು, ಯಾಕಂದರೆ ಇದು ಸ್ವಲ್ಪ ಖಾರ ಇದ್ರೇ, ಅಂದರೆ ಖಾರ ಅಂದರೆ ಹುಳಿ ಖಾರ ಎಲ್ಲ ಇದ್ರೇ ಇದು ಮೀನು ಸಾರು ಅಂತ ಹೇಳೋದು. ಸಪ್ಪೆಯಾಗಿದ್ದರೆ ಅದು ಸಾರೇ ಅಲ್ಲ. ಅದರಿಂದ ಪರವಾಗಿಲ್ಲ, ನಮ್ಮ ಸಪ್ಪೆನೇ ಇಷ್ಟ ಆಗೋದು. ಸಪ್ಪೆನೇ ತಿಂತೀರಾ? ಬಟ್ ನಾನು ಒಂಚೂರು ಖಾರವಾಗೇ ಮಾಡ್ತೀನಿ, ಬಟ್ ಮಾಡಲ್ಲ, ಸ್ವಲ್ಪ ಇಷ್ಟೇ ಮಸಾಲ. ಅದು ತೋರಿಸಿ. 10 ಎಸಳು ಬೆಳ್ಳುಳ್ಳಿ ನೋಡಿ ಗೈಸ್, 2 ಪೀಸ್ ಶುಂಠಿ, ಟೊಮೆಟೊ 3, 1 ಈರುಳ್ಳಿ, 10 ಎಸಳು ಬೆಳ್ಳುಳ್ಳಿ, 2 ಪೀಸಸ್ ಚಿಕ್ಕದು 2 ಪೀಸಸ್ ಶುಂಠಿ, 2 ಬ್ಯಾಡಿಗೆ ಚಿಲ್ಲಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ನಾರ್ಮಲ್ ಅಚ್ಚ ಖಾರದ ಪುಡಿ. ಒಳ್ಳೆ ಪೇಸ್ಟ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಮೀಡಿಯಮ್ ಅಂತೆ ಗೈಸ್. ಸೊ ಹಿಂಗೆ. ಹಾಂ, ನೀವು ನನ್ನ ಕಿಂಡಲ್ ಮಾಡ್ತಾ ಇಲ್ಲ ತಾನೆ? ಇಲ್ಲ. ಅಯ್ಯೋ ಬಿಳಿಸ್ಬಿಡ್ಬೇಡಿ, ನಾನು ಕಷ್ಟಪಟ್ಟು ರುಬ್ಬಿರೋದು. ಸಾರಿ. ಫಿಶ್ ಕರಿ ಬಂದು ಇದಲ್ಲಿ ಮಾಡ್ತಾರೆ, ಅದ್ರಲ್ಲೇ ಮಾಡೋದು. ಈಗ ನಾನು ಮಲಯಾಳಿ ಬಾಯ್ ನ ಮದುವೆ ಮಾಡ್ಕೊಂಡೆ. ಟೊಮೆಟೊ, ದಪ್ಪ ನಿಂಬೆಹಣ್ಣಷ್ಟು ಹುಣಸೆಹಣ್ಣು, ದಪ್ಪ ನಿಂಬೆಹಣ್ಣು ಇರುತ್ತಲ್ಲ ಅಷ್ಟು ದಪ್ಪ ಇದು ಹುಣಸೆಹಣ್ಣು, ಅದನ್ನೀಗ ನೀರಲ್ಲಿ ನೆನೆಸಿಟ್ಟಿದ್ದೆ, ಈಗ ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದ್ದೀನಿ ಹಾಗೆ. ಸೊ ಸಿನ್ಸ್ ಐ ಮ್ಯಾರಿಡ್ ಟು ಅ ಮಲಯಾಳಿ ಗೈ, ನಮ್ಮ ಅತ್ತೆ ಬಂದು ಚಟ್ಟಿದಲ್ಲೇ ಮಾಡೋದು ಫಿಶ್ ಕರಿ. ಅದೆಲ್ಲ ಕಾಪಿ ಮಾಡ್ಕೊಂಡು ಇವಾಗ ಒಪ್ಕೊಳ್ಳಿ. ಮುಂಚೆ ನಾವು ಪಾತ್ರೆದಲ್ಲಿ ತಾನೇ ಪಾತ್ರದಲ್ಲೇ ಮಾಡ್ತಾ ಇದ್ದಿದ್ದು, ಈಗ ನಾನು ಅವ್ರ ಅತ್ತೆ ನೋಡ್ಕೊಂಡು ನಾನು ಪಾಟಲ್ಲೇ ಮಾಡ್ತಿದ್ದೀನಿ. ನಮ್ಮ ಇಡೀ ಫ್ಯಾಮಿಲಿ ಇವಾಗ ಚಟ್ಟಿದಲ್ಲೇ ಮಾಡೋದು. ಹೌದು, ಇದಕ್ಕೆಲ್ಲ ಕಾರಣ ಇವರೇ. ನಮ್ಮ ಅಜ್ಜಿನೂ ಅಷ್ಟೇ, ಹೌದು, ನಮ್ಮ ಅತ್ತೆನೂ ಅಷ್ಟೇ. ನಮ್ಮ ಅತ್ತೆ ಅಂದ್ರೆ ನಮ್ಮ ಅಪ್ಪರ ತಂಗಿ. ಹೌದು ಗೈಸ್ ನೋಡಿ, ಈ ಪಾತ್ರೆದಲ್ಲಿ ನಿಂಬೆಹಣ್ಣು ರಸ ಮತ್ತೆ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕೊಂಡಿದೀವಿ. ಹೌದು, ಇಷ್ಟು. ಈಗ 1 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಅದೇ ಅರ್ಶಿನ ಪುಡಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಗರಂ ಮಸಾಲೆ ಎತ್ಕೊಂಡಿದ್ದಾರೆ ಕೈಯಲ್ಲಿ. ಡಿಪ್ರೆಷನ್. ತುಂಬಾ ಎಮೋಷನಲ್ ಆಗ್ಬಿಟ್ಟೆ, ಸಾರಿ. ಏನ್ರಿ ಅದು ಮಾತಾಡೋದು? 1/4 ಸ್ಪೂನು ಅರ್ಶಿನ ಪುಡಿ. ಮಂಜಲ್ ಅಂತೆ, ಇದು ಕನ್ನಡ ಚಾನೆಲ್, ನಾಟ್ ತಮಿಳ್ ಚಾನೆಲ್. ಅರ್ಶಿನ ಪುಡಿ ನಮ್ಮ ಇದು ಸಬ್ಸ್ಕ್ರೈಬರ್ಸ್. ಹೀಗೆ ಇರಲಿ. ಈಗ 1 ಮಾವಿನ ಕಟ್ ಮಾಡ್ಕೊಳ್ಳೋಣ. ಮಾವಿನಲ್ಲಮ್ಮ, ಮಾವಿನಕಾಯಿ. ಅವ್ರಿಗೆ ಹೇಳ್ಬೇಡ. ಇಲ್ಲ ಹೇಳ್ತೀನಿ, ಮಾವಿನಣ್ಣಂತೆ, ಇದು ಹಣ್ಣು. ನಮ್ಮಮ್ಮ, ನಾನು ಹೇಳ್ಕೊಡ್ತಾ ಇದ್ದೀನಿ ನಮ್ಮಮ್ಮಗೆ ಕನ್ನಡ. ಇದು ಹಣ್ಣು, ಇದು ಕಾಯಿ. 1 ತೋತಾಪುರಿ ಕಾಯಿ. ತೋತಪರಿ ಎಕ್ಸ್ಟ್ರಾ ಒಂದು ವರ್ಡ್ ಆಡ್ ಮಾಡ್ಬಿಟ್ರು. ತೋತಾಪುರಿ ಕರೆಕ್ಟ್. 1 ತೋತಾಪುರಿ ಕಾಯಿ. ಇದನ್ನ ಕಟ್ ಮಾಡ್ಕೊಳ್ಳೋಣ. ಬನ್ನಿ. ನೀವೆಲ್ಲಿರ್ತೀರೋ ಅದು ತಮಾಷೆಗೆ ಇರುತ್ತೆ, ಸೀರಿಯಸ್ ಆಗಿರಲ್ಲ. ನಾನು ಕಾಮಿಡಿಯನ್ನ ಇಲ್ಲ, ಕಾಮಿಡಿ ಅಂತ ಹೇಳ್ತಲ್ಲ, ನೀವ್ ಹಂಗ್ ನೋಡ್ಕೊಳ್ತೀರಾ ಎಲ್ಲರನ್ನು. ಗೈಸ್, ಈ ಸತಿ ಬಿಗ್ ಬಾಸ್ ಶುರು ಆಗ್ತಿದೆ. ಸೊ ನೀವೆಲ್ಲ ಹೇಳಿ, ಇವರು ಬಿಗ್ ಬಾಸ್ಗೆ ಹೋಗ್ಬೇಕಾ ಬೇಡವಾ ಅಂತ ನೀವು ಕಮೆಂಟ್ ಮಾಡಿ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಬಿಗ್ ಬಾಸ್ಗೆ ಇವ್ರು ಹೋದ್ರೆ ಗೆಲ್ತಾರ? ಗೆಲ್ಲೋದ್ಕಿಂತಲೂ ಫಸ್ಟ್ ಏನು ಎಂಟ್ರಿ ಹಾಕ್ತಾರ, ಅದನ್ನ ನೀವು ಕಮೆಂಟ್ ಮಾಡಿ. ಕಮೆಂಟ್ ಮಾಡ್ತಾರೆ, ನಿಮ್ ಮಗ್ಳು ಅದಕ್ಕೆ ಲಾಯಕ್ಕಿಲ್ಲ, ಬೇಡ ಸುಬ್ರೆ ಕುತ್ಕೊಳ್ಳಿ. ನಾನು ಹೇಳ್ತೀನಿ ಲಾಯಕ್ ಇದಾರೆ. ಮತ್ತೆ ನೀನೇನಕ್ಕೆ ಅವ್ರನ್ನ ಕೇಳ್ತಾ ಇದ್ಯಾ? ಅದು ನೀವ್ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳೋದು. ನನ್ ಮನ್ಸಿದೆ, ಅವ್ರಿಗೆ ಗೆಲ್ಲೋದು ಬಿಡೋದು ಆಮೇಲೆ, ಎಂಟ್ರಿ ಆಗೇ ಆಗ್ತಾರೆ ಅನ್ನೋದು ನನ್ ಭರವಸೆ ಇದೆ. ಎಂಟ್ರಿ ಆಗ್ಬೇಕು, ಎಂಟ್ರಿ ಆಗೇ ಆಗ್ತಾರೆ ಅನ್ನೋದು ನನ್ಗೆ ಭರವಸೆ ಇದೆ. ಹಾಗೆ ಹಾಕ್ತಾರೆ ಗೈಸ್. ಅದೆಲ್ಲ ಒಂದು ಲಕ್ಕು ಗೈಸ್, ಅದಕ್ಕೆಲ್ಲ ಒಂದು ದೊಡ್ಡ ಟೀಮೇ ಇದೆ. ಒಬ್ರನ್ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಇದು ಕಂಟೆಸ್ಟೆಂಟಿಗೆ ತಾಕತ್ತಿರ್ಬೇಕು. ಏನಿಲ್ಲ ಮಗಳೇ, ನಾರ್ಮಲ್ ಒಂದು MSc ಕಂಪ್ನಿ ಕೆಲಸ ಮಾಡ್ಕೊಂಡಿದ್ದವಳು ಈಗ ಇಷ್ಟು ಒಂದು ದೊಡ್ಡ ಸೆಲೆಬ್ರಿಟಿ ಆಗಿದ್ಯಾ ಅಂದ್ರೆ MNC ಕಂಪ್ನಿಲಿ ಒಂದು ವರ್ಕ್ ಮಾಡ್ಕೊಂಡಿದ್ದವಳು ಸಾಧಾರಣವಾಗಿ ಈಗ ಒಂದು ಯೂಟ್ಯೂಬ್ ಅಲ್ಲಿ ನಿನ್ನ ಕಂಡಿಡಿಯೋ ತರ ಆಗಿದ್ಯಾ ಅಂದ್ರೆ, ನೀನು ಅದು 2 year ಅಲ್ಲಿ ಆಗಿದ್ಯಾ ಅಂದ್ರೆ ನಿನ್ಗೆ ಇಷ್ಟು ಟ್ಯಾಲೆಂಟ್ ಇದೆ ಅಂತ ಅರ್ಥ. ಟ್ಯಾಲೆಂಟ್ ಇದ್ರೇನೆ ಈ ತರ ಎಲ್ಲ ಬರ್ಲಿಕ್ಕಾಗೋದು. ಅದೇ ತರ ಬಿಗ್ ಬಾಸ್ಗೆ ಹೋಗೋದು ದೊಡ್ಡ ವಿಷಯ ಅಲ್ಲ, ಒಳಗಡೆ ಹೋಗಿ ಅಲ್ಲಿ ಆಟ ಆಡೋದು ದೊಡ್ಡ ವಿಷಯ, ಎಲ್ಲರ ಜೊತೆ ಬೆರೆಯೋದು ದೊಡ್ಡ ವಿಷಯ. ಅದು ನಿನ್ಗಿದೆ, ಆ ಭರವಸೆ ನನಗಿದೆ. ಬಟ್ ನೀನು ಗೆಲ್ತೀಯ ಬಿಡ್ತೀಯ ಅಂತ ನಾನು ಹೇಳ್ತಾ ಇಲ್ಲ, ಒಳಗಡೆ ಎಂಟ್ರಿ ಆಗ್ತೀಯ ಅಂತ ನನ್ಗೆ ಭರವಸೆ ಇದೆ. ಅದನ್ನ ನೀವ್ ಹೇಳಿ, ಹಾಗೆ ಹಾಕ್ತಾರೆ ನನಗಿದೆ. ನನಗೂ ಅಷ್ಟು
ಧೈರ್ಯ ಇಲ್ಲ. ಐ ಮೀನ್ ಅಷ್ಟು ಭರವಸೆ ಇಲ್ಲ ನನ್ ಮೇಲೆ. ನಮ್ಮಮ್ಮ ನನ್ ಮೇಲೆ ಅಷ್ಟೊಂದು ಭರವಸೆ ಇದೆ. ಇಟ್ಟಿದ್ದೀನಿ ಭರವಸೆನೆ. ಅದೇನು ಹೇಳ್ತಾರಲ್ಲ, ಭರವಸೆನೆ ಶಾಶ್ವತ ಅಲ್ಲ, ಏನೋ ಹೇಳ್ತಾರೆ. ಸರಿ ಬಿಡಿ, ಅದು ಬಿಡಿ, ಬಿಟ್ಟಾಕಿ. ನಾನ್ ಬೇರೆ ಏನೋ ಕೇಳ್ತಾ ಇದ್ದಮ್ಮ, ನೀನ್ ಮಧ್ಯದಲ್ಲಿ ಬಂದು ನನ್ನ ಎತ್ತಾಕ್ದೆಮ್ಮ ಮಧ್ಯದಲ್ಲಿ. ನೀನ್ ಕಟ್ ಮಾಡಿ ಆಯ್ತು. ಈಗ ನಾನು ಫ್ರೈ ಮಾಡ್ಬೇಕು, ಬನ್ನಿ ನೋಡ್ಕೊರಿ. ನನ್ನ ಮಗಳು ಮನೆಯಿಂದ ಕೊಬ್ಬರಿ ಎಣ್ಣೆ ತಗೊಂಡ್ ಬಂದಿರೋದು, ಕೇರಳ ಕೊಬ್ಬರಿ ಎಣ್ಣೆ. ಇದ್ರಲ್ಲೇ ಇವತ್ತು ಫಿಶ್ ಕರಿ ಮಾಡೋದು. ಇದು ಎಷ್ಟು ಬೇಕಾದ್ರೂ ಹಾಕ್ಬೋದು, ಏನೂ ಆಗಲ್ಲ. ಅದೇ ಸನ್ಫ್ಲವರ್ ಆಯಿಲು, ರಿಫೈಂಡ್ ಆಯಿಲ್ ಎಲ್ಲ ಹಾಕಿದ್ರೆ ಅಷ್ಟೇ ಕೆಟ್ಟದು. ಇದು ಎಷ್ಟು ಯೂಸ್ ಮಾಡಿದ್ರೂ ತಪ್ಪೇ ಇಲ್ಲ. ಇವಾಗ ಯಾರು ಹೇಳಿದ್ದು ಕೊಕೊನಟ್ ಆಯಿಲ್ ಯೂಸ್ ಮಾಡೋದು? ನೀವೇ ಹೇಳಿದ್ದು. ಈ ಗುಟ್ಟು ಯಾರು ಹೇಳಿದ್ದು ಗೊತ್ತಾ? ನಿಮ್ಮ ಅತ್ತೆಯವರು. ಎಷ್ಟು ಎಣ್ಣೆ ತಿಂದ್ರೆ ಏನೂ ಆಗಲ್ಲ ಇದು. ಆದ್ರೆ ಇದು ಸನ್ಫ್ಲವರ್ ಆಯಿಲ್ ತಿಂದ್ರೆ ಅಷ್ಟೇ ಕೆಟ್ಟದು. ಇಷ್ಟಮ್ಮ ಎಣ್ಣೆ ಹಾಕ್ದೆ ಅದು ಒಂದು 50 ml ಎಣ್ಣೆ ಹಾಕಿದ್ದೀನಿ. ಓಕೆ, ಅದೇ ನಾನು ಹೇಳಿದ್ನಲ್ಲ, ಆ ಎಣ್ಣೆ ಆದರೆ ಬರೀ 20 ml. ಇದು ಕೊಬ್ಬರಿ ಎಣ್ಣೆ ಇರೋದ್ರಿಂದ ತೊಂದರೆ ಇಲ್ಲ. ಇದು ಇಷ್ಟ ಹಾಕಿದ್ದೀನಿ, ಒಂದು 1/4 ಗ್ಲಾಸ್. ಇಷ್ಟು ಚಿಕ್ಕದು ಗ್ಲಾಸ್ ಇದು, ಇಷ್ಟ ಹಾಕಿದ್ದೀನಿ. 50 ml ಅಂತಾರ? 50 ml 25 ml ಅಷ್ಟೇ. ಇಷ್ಟ ಹಾಕಿದ್ದೀನಿ ಅಷ್ಟೇ. ಓ, ಇವ್ರಿಲ್ಲ ಕೈಯಲ್ಲೇ ಅಡುಗೆ ಮಾಡ್ತಾರೆ. ಸ್ಪೂನ್ ಇಟ್ಕೊಳ್ಳಲ್ವಾ ನೀವು? ಇಲ್ಲ, ನಾವು ದೊಡ್ಡ ಚೆಫ್ ಅಲ್ಲ, ನಾವು ಚೆಫ್ ಅಲ್ಲಮ್ಮ, ಶೆಫ್ ಅಲ್ವಾ. ನಾವು ಅದೆಲ್ಲ ಯೂಸ್ ಮಾಡಲ್ಲ. ಹಂಗೆ ಹಾಕದೆ ಇಷ್ಟೇ. ಒಂಚೂರು ಮೆಂತ್ಯ ಜಾಸ್ತಿ ಹಾಕ್ಬಾರ್ದು, ಕಸರೆ ಆಗುತ್ತೆ. ಒಂಚೂರು, ಒಂದು ನಿಮಿಷ ಫೋಕಸ್. ಇಷ್ಟು ಇಷ್ಟೇ ಮೆಂತ್ಯ. ಸಾಸಿವೆ ಇಷ್ಟಮ್ಮ ಹಾಕ್ದೆ? ಸಾಸಿವೆ ಒಂದು ಸುಮ್ಮನೆ. ಸಾಸಿವೆ ಎಲ್ಲರಿಗೂ ಗೊತ್ತಾಗುತ್ತೆ ಮಾ, ಅದೇನು ಅಳತೆ ಇಲ್ಲ. ಸಾಸಿವೆ ಎಲ್ಲರಿಗೂ ಗೊತ್ತು. ಈಗ ಡೈರೆಕ್ಟ್ ಅದು ಚಟ್ಪಟ ಅಂದಿದ ತಕ್ಷಣ ಇದು ರುಬ್ಬಿಟ್ಕೊಂಡಿರೋದು ಮಸಾಲೆ ನೋಡಿ, ಇದು ಮಿಕ್ಸ್ ಮಾಡ್ಕೊ. ಆಲ್ರೆಡಿ ಇದರಲ್ಲಿ ಉಪ್ಪು ಹಾಕಿದ್ದೀನಿ, ಅರಿಶಿನ ಪುಡಿ ಹಾಕಿದ್ದೀನಿ ಇದರಲ್ಲಿ. ಅದೇಮ್ಮ ಫಸ್ಟ್ ತೋರಿಸ್ತೇಲಮ್ಮ. ಅಷ್ಟೇ. ನಮ್ಮಮ್ಮ ರೇಡಿಯೋ ಸ್ಟೇಷನ್ ಗೈಸ್. ಸಾಸಿವೆ ಚಟ್ಪಟ ಅಂತ ಗೈಸ್. ಈಗ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕು ಇವಾಗ. ಈಗ ಇದು ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡ್ತೀನಿ. ತುಂಬ ಚೆನ್ನಾಗಿದೆ ಟೇಸ್ಟ್. ಅವರೇ ಅಡುಗೆ ಮಾಡಿ ಅವರೇ ಇದು ಉಪ್ಪು ಖಾರ ಎಲ್ಲ ಮುದ್ದೆಗೆ ತಿಂತಾ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ. ಇದು ಹಂಗಿದೆ ಮಸಾಲೆ ಹಂಗಿದೆ. ಸಿಂಪಲ್ ಮಸಾಲೆ ಹಾಕ್ಬೇಕು, ತುಂಬ ಹೆವಿ ಮಸಾಲೆ ಹಾಕ್ಲೇಬಾರ್ದು. ಓಕೆ, ಹಸಿ ವಾಸನೆ ಹೋದ್ಮೇಲೆ ಫಿಶ್ ಹಾಕಬೇಕು. ಹಾಗೆ ಫಿಶ್ ಡೈರೆಕ್ಟ್ ಹಾಕಂಗಿಲ್ಲ. ಓಕೆ, ಬಟ್ ಇದು ಕುದಿಲಿ ಇವಾಗ. ಮ್ಯಾಂಗೋ ಯಾವಾಗ ಹಾಕ್ತೀರಾ? ಅದೇ ಮೀನು ಹಾಕುವಾಗೆ ಅದು ಹಾಕೋದು. ಓಕೆ, ಸೊ ಒಂದು ಫುಲ್ ಮ್ಯಾಂಗೋ ತೊಗೊಂಡಿದ್ದೀರಲ್ಲ? ಒಂದು ಫುಲ್ ತೊಗೊಂಡಿದ್ದೀನಿ, ಮತ್ತೆ ಇದು ಹಾಕಿಲ್ಲ. ಒಂದು ಫುಲ್ ಹಾಕಿದ್ದೀನಿ, ಈ ಕಡೆ ಮಾತ್ರ ಕಟ್ ಮಾಡಿದ್ದೀನಿ. ಓಕೆ, ಮ್ಯಾಂಗೋ ಒಂದು ವ್ಲಾಗ್ ಹಾಕಿದ್ನಲ್ಲ ಲೈಫ್ ಅಪ್ಡೇಟ್ ಬಗ್ಗೆ, ಅದಲ್ಲಿ ಮ್ಯಾಂಗೋ ತಿನ್ಬೇಕು ಅನಿಸ್ತಿದೆ ಅಂತ ಹೇಳ್ದೆ. ಹಂಗಂತ ನೀವು ನಾನು ಪ್ರೆಗ್ನೆಂಟ್ ಅಂತಾನೆ ತಿಳ್ಕೊಂಡ್ಬಿಟ್ರಾ? ಯೂಶಲಿ ನಾನು ಆಕ್ಚುಲಿ ಚಿಕ್ಕ ವಯಸ್ಸಿಂದ ಮ್ಯಾಂಗೋ ಅಂದ್ರೆ ತುಂಬಾ ಇಷ್ಟ. ಊಟಕ್ಕೆ ಮ್ಯಾಂಗೋ ಇಲ್ಲ ಅಂದ್ರೆ ಊಟನೇ ಮಾಡಲ್ಲ. ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲ ಪೇ. ಸೊ ನನಗೆ ಮ್ಯಾಂಗೋ ಹುಚ್ಚು ಗೈಸ್. ಮ್ಯಾಂಗೋ ಸೀಸನಲ್ಲಿ ನಾನು ಮ್ಯಾಂಗೋ ಬಿಡ್ದಿರೋ ತಿಂತೀನಿ. ಲೈಕ್ ಎವ್ರಿ ಡೇ ನನ್ನ ಊಟಕ್ಕೆ ಮ್ಯಾಂಗೋ ಇರಲೇಬೇಕು. ದಟ್ ಡಸಂಟ್ ಮೀನ್ ಐ ಆಮ್ ಪ್ರೆಗ್ನೆಂಟ್ ಗೈಸ್. ನಾನು ಪ್ರೆಗ್ನೆಂಟ್ ಇಲ್ಲ ಗೈಸ್. ನೀವೇ ನನ್ನ ಪ್ರೆಗ್ನೆಂಟ್ ಮಾಡಿಸ್ಬಿಡ್ತೀರಾ, ಹಂಗಿದೆ. ಹೌದು, ಮೊನ್ನೆ ಒಂದು ಲೇಡಿ ಬಂದು ನನ್ನ ರೆಕಗ್ನೈಸ್ ಮಾಡಿ ಬಂದು ಮಾತಾಡ್ಸಿದ್ರು. ಏನು ಮೇಡಮ್ ವಿಶೇಷ ಏನಾದ್ರು ಇದೆಯಾ? ನೀವೊಂದು ವ್ಲಾಗ್ ಹಾಕಿದ್ರಿ ಸ್ಟ್ರೆಸ್ ವ್ಲಾಗು, ಮ್ಯಾಂಗೋ ಎಲ್ಲ ತಿನ್ನಬೇಕು, ಐಸ್ ಕ್ರೀಮ್ ಎಲ್ಲ ತಿನ್ನಬೇಕು ಅಂತ ಅನಿಸ್ತಿದೆ ಅಂತ ಹೇಳಿದ್ರಲ್ಲ, ಪ್ರೆಗ್ನೆಂಟಾ ಅಂತ ಕೇಳ್ತಿದ್ದಾರೆ. ಐ ಆಮ್ ನಾಟ್ ಪ್ರೆಗ್ನೆಂಟ್. ಐ ಆಮ್ ನಾಟ್ ಅಟ್ ಆಲ್ ಪ್ರೆಗ್ನೆಂಟ್ ಅಲ್ಲ. ಮ್ಯಾಂಗೋ ಅಂದರೆ ಅವ್ರಿಗೆ ತುಂಬ ಇಷ್ಟ ಗೈಸ್. ನೋಡಿದ್ರಾ ಹೆಂಗೆ ಕುದೀತಾ ಇದೆ ಅಂತ? ಹಂಗೆ ಕುದಿಯಾಗ ಒಂದು 5 ನಿಮಿಷ ಕುದಿಬೇಕು ಮಸಾಲೆ ಎಲ್ಲ ಹಸಿ ವಾಸನೆ ಹೋಗ್ಬೇಕು. ಹಸಿ ವಾಸನೆ ಹೋದ್ಮೇಲೆ ಇಷ್ಟು ಕಂಟೆಸ್ಟೇಷನ್ ಇಷ್ಟು ಗಟ್ಟಿ, ಇಷ್ಟು ಥಿಕ್ನೆಸ್ ಇದ್ರೆ ಸಾಕು. ತುಂಬ ನೀರಾಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ, ಇಷ್ಟು ಗಟ್ಟಿ ಇದ್ರೆ ಸಾಕು. ಫಿಶ್ ಹಾಕ್ತೀನಿ. ಹಾಕಿ ನೋಡಿ. ಮತ್ತೆ ಫಿಶು ಎಷ್ಟು ಪೀಸ್ ಇದೆ? ಇದೆ ಒಂದು 10-12 ಪೀಸ್ ಇದೆ. 10-12 ಪೀಸ್ ಇದೆ. ಈಗ ಸ್ಲೋ ಮಾಡ್ಕೊಳ್ಳೋಣ. ಸಿಮ್ಮಲ್ಲೇ ಇದು ಒಂದು 10 ನಿಮಿಷ ಬೇಯಬೇಕು. ತುಂಬ ಹೈ ಫ್ಲೇಮಲ್ಲಿ ಇಡಬಾರ್ದು, ಸಿಮ್ಮಲ್ಲೇ ಮಾಡಬೇಕು.
ಈಗ ಫೈನಲಿ ಮ್ಯಾಂಗೋ ಹೇಳು. ಮಾವಿನಕಾಯಿ ಇದು ಇಷ್ಟು ಹಾಕ್ತಾಯಿದ್ದೀನಿ. ಇದೇ ಮೇನ್ ಟೇಸ್ಟು ಮ್ಯಾಂಗೋನ. ಗೈಸ್ ಫೈನಲಿ ನಮ್ಮಮ್ಮ ಫಿಶ್ ಕರಿ ಮಾಡಿ ಮುಗಿಸ್ಬಿಟ್ರು. ಇವಾಗ ಏನು ಅದು ಟರ್ನ್ ಆಫ್ ಮಾಡಬೇಕು ಅಷ್ಟೇ. ಸ್ಟವ್ನ ಆ್ಯಂಡ್ ಸೈಡಲ್ಲಿ ಅವ್ರು ಮುದ್ದೆನೂ ಮಾಡ್ಕೊತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ. ಓಪನ್ ಮಾಡಿ. ಟಂಟಡ ಟಡಡಡಡಡಡ. ನೋಡಿ 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 ವಿತ್ ಮ್ಯಾಂಗೋ ಫಿಶ್ ಕರಿ. ಮ್ಯಾಂಗೋ ಫಿಶ್ ಕರಿ ಇಷ್ಟು ಇದಾಗಿದ್ರೆ ಸಾಕು. ಎಷ್ಟಾಗಿದೆ ಅದು ಹೇಳೋಕೆ ಗೊತ್ತಾಗ್ತಾ ಇಲ್ಲ, ನಾನು ವಿಡಿಯೋ ಮಾಡಿ ಅಭ್ಯಾಸ ಇಲ್ಲ. ಈ ಥರ ಇದ್ದರೆ ಸಾಕು. ಈಗ ಆಲ್ರೆಡಿ ಬೆಂದಿದೆ. ಈಗ ಹಾಫ್ ಮಾಡೋಣ. ಮುದ್ದೆ ಮಾಡಿದ್ಮೇಲೆ ಅದು ಟೇಸ್ಟ್ ಹೇಗಿದೆ ಅಂತ ತೋರಿಸ್ತೀನಿ. ಓಕೆ ಓಕೆ ಓಕೆ. ಸೊ ಥ್ಯಾಂಕ್ ಯು ಮದರ್. ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಅಯ್ಯೋ ಪುಂಗ್ತಾರೆ ಗೈಸ್ ನಮ್ಮಮ್ಮ. ಇಲ್ಲ, ನಾನು ಬರೋದೇ ತುಂಬ ಕಮ್ಮಿ ಅಲ್ವಾ. ಕಾಲು ನೋಡಿ ಸತ್ಯ, ನಮ್ಮ ಅತ್ತೆ ಅವ್ರು ಕಾಲ್ ಮಾಡ್ತಾ ಇದ್ದಾರೆ. ನಾನು ಫಿಶ್ ಕರಿ ಮಾಡ್ಲಿಕ್ಕೂ ನಮ್ಮ ಅತ್ತೆ ಕಾಲ್ ಮಾಡೋಕ್ಕೂ ಕರೆಕ್ಟಾಗಿದೆ. ಟನ್ ಟನ್ ಟನ್. ಮುದ್ದೆ ಜೊತೆ ಮೀನ್ ಸಾರು. ಫಸ್ಟು ನಾನು ಬರ್ಸ್ಕೊಳಲ್ಲ, ನಮ್ಮ ಅಮ್ಮಗೆ ಬರ್ಸ್ತೀನಿ. ಓ ನಾನು ತುಂಬ ಒಳ್ಳೆ ಹುಡುಗಿ. ಓ ಸಾಕು. ಇನ್ನೊಂದು ಫಿಶ್ ಹಾಕಿ. ಸಾಕು. ನೋಡಿ ಗೈಸ್ ಹಿಂಗಿದೆ ನನ್ನ ಪ್ಲೇಟು. ಪ್ರೋಟೀನ್ ಆ್ಯಂಡ್ ಫೈಬರ್. ರಾಗಿ ಇಸ್ ಅ ಫೈಬರ್. ಸೊ ಹಿಂಗೆ ಮಿಕ್ಸ್ ಮಾಡಿ ಖಾರ ಇದೆ, ಬಟ್ ದೆನ್ ಈ ಮಳೆಗೆ ಇದು ಕರೆಕ್ಟಾಗಿದೆ. ತುಂಬ ಚೆನ್ನಾಗಿದೆ. ಹುಳಿ ಮ್ಯಾಂಗೋ ಹಾಕಿದ್ದೀವಲ್ಲ, ಅದಕ್ಕೆ ಹುಳಿ ಮತ್ತು ಖಾರ ಸೂಪರ್. ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಇಲ್ಲ ಕಮೆಂಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ತಿನ್ಬಿಟ್ಟು ಚೆನ್ನಾಗಿರಿ. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಎಂಟೈರ್ಲಿ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಬೆಲ್ ಬಟನ್ ಅಮ್ಬೇಕಾ. ಓಕೆ ಯಾ ಬಾಯ್ ಹೇಳ್ಬಿಡು. ಬಾಯ್.